ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಈಗ ನಾನು ನಿಮಗೆ ಟಾಪ್ ಮೋಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಬಿಸ್ನೆಸ್ ಸ್ಟಡಿದು ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ಒಂದು 5 ಇಯರ್ಸ್ ಕ್ವಶನ್ ಪೇಪರ್ಸ್ ಅನ್ನು ನಾನು ನೋಡಿಬಿಟ್ಟು ನಿಮ್ಗೆ ಏನು ಮಾಡುವಂಥದ್ದು ಕೊಡ್ತಾ ಇರುವಂಥದ್ದು. ಸೊ ಈ ಕ್ವಶನ್ಸ್ಗಳನ್ನು ನೀವು ಸ್ಕಿಪ್ ಮಾಡಲೇಬಾರ್ದು, ಕರೆಕ್ಟ್ ಆಗಿ ಓದ್ಬಿಟ್ಟು ಹೋಗಿ. ಯಾಕೆಂತ ಹೇಳಿದ್ರೆ ಇಲ್ಲಿ 2 ಮಾರ್ಕ್ಸ್ ನಿಮಗೆ ವೆರಿ ಇಂಪಾರ್ಟೆಂಟ್. ನಿಮ್ಮ MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಅಥವಾ ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು, 1 ಮಾರ್ಕ್ಸ್ ಆಗಿರ್ಬೋದು, ಇದನ್ನು ನೀವು ಕರೆಕ್ಟ್ ಆಗಿ ಬರೀತೀರಿ. ಬಟ್ 2 ಮಾರ್ಕ್ಸ್ ಇಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಮಾರ್ಕ್ಸ್ ಕಡಿಮೆ ಆಗುವಂಥದ್ದು. ಸೊ ಇದನ್ನು ನೀವು ಕರೆಕ್ಟ್ ಆಗಿ ಓದ್ಕೊಂಡು ಹೋಗ್ಲೇಬೇಕು, ಕಂಪಲ್ಸರಿ, ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ. ಯಾಕೆಂತ ಹೇಳಿದ್ರೆ ಇದು ನಾನು ನಿಮಗೆ 5 ಇಯರ್ಸ್ ಕ್ವಶನ್ ಪೇಪರ್ಸ್ ಗಳನ್ನು ನೋಡ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನಿಮಗೆ ರೆಡಿ ಮಾಡಿದ್ದೇನೆ. ಓಕೆ, ಫಸ್ಟ್ ನಾವು ನೋಡೋಣ ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್. ನಮ್ಮಲ್ಲಿ 4 ಡೆಫಿನೇಷನ್ಸ್ ಉಂಟು. ಒಂದು ಮ್ಯಾನೇಜ್ಮೆಂಟ್, ಕೋಆರ್ಡಿನೇಷನ್, ಮಾರ್ಕೆಟಿಂಗ್, ಆರ್ಗನೈಸಿಂಗ್. ಈ 4 ಡೆಫಿನೇಷನ್ಸ್ ಅಲ್ಲಿ ಒಂದು ಡೆಫಿನೇಷನ್ ಪಕ್ಕಾ 2 ಮಾರ್ಕ್ಸಿಗೆ ಬರುವಂಥದ್ದು. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಜಸ್ಟ್ ನಾನು ಯಾವುದೆಲ್ಲ ಬರ್ತದೆ ಅಂತ ಹೇಳ್ತೇನೆ. ಒಂದು ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಡೆಫಿನೇಷನ್ ಆಫ್ ಕೋಆರ್ಡಿನೇಷನ್. ಈ 2 ಡೆಫಿನೇಷನ್ ಅಲ್ಲಿ ಒಂದು ಡೆಫಿನೇಷನ್ ಪಕ್ಕ. ಅದರಿಂದ ನೀವು ಆ ಡೆಫಿನೇಷನ್ ಅನ್ನು ಬರ್ದವರು ಯಾರಂತ ಬರಿಬೇಕಂತಿಲ್ಲ. ಯಾಕೆಂತ ಹೇಳಿದ್ರೆ ಯಾರ್ದೋ ಹೆಸರು ಬರ್ದು ಯಾರ್ದೋ ಡೆಫಿನೇಷನ್ ಬರೆಯುವುದಕ್ಕಿಂತ ಜಸ್ಟ್ ಡೆಫಿನೇಷನ್ ಅನ್ನು ಮಾತ್ರ ಬರೀರಿ. ಅವರು ಬರ್ದವರ ಹೆಸರನ್ನು ಬರೀಬೇಡಿ, ಅಕಾರ್ಡಿಂಗ್ ಟು ಅಂತ ಸ್ಟಾರ್ಟ್ ಮಾಡಬೇಡಿ. ಜಸ್ಟ್ ಡೆಫಿನೇಷನ್ ಏನ್ ಹೇಳ್ತದೆ ಅದನ್ನು ಮಾತ್ರ ಬರೀರಿ. ಸೊ ಈ 2 ಡೆಫಿನೇಷನ್ ಅಲ್ಲಿ ಒಂದು ಡೆಫಿನೇಷನ್ ಫಸ್ಟ್ ಕ್ವಶನ್ ಆಗಿರ್ತದೆ 2 ಮಾರ್ಕ್ಸ್ ಅಲ್ಲಿ. ನೆಕ್ಸ್ಟ್ ಸ್ಟೇಟ್ ಟು ಆರ್ಗನೈಸೇಷನಲ್ ಆಬ್ಜೆಕ್ಟ್, ಸರ್ವೈವಲ್, ಗ್ರೋತ್, ಪ್ರಾಫಿಟಬಿಲಿಟಿ, ಇದೆಲ್ಲ ಉಂಟಲ್ಲ ಅದು. ಗಿವ್ ದಿ ಎಕ್ಸಾಂಪಲ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಥವಾ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್. ಇದನ್ನು 3 ಕಲ್ತುಕೊಂಡು ಹೋಗಬೇಕು. ಅರ್ಥ ಆಯ್ತಾ? 2. ನೆಕ್ಸ್ಟ್ ವಾಟ್ ಈಸ್ ಗ್ಯಾಂಗ್ ಫ್ಲಂಕ್. ಇಲ್ಲಿ ಆನ್ಸರ್ ಎಲ್ಲ ಉಂಟು ಮಕ್ಕಳೇ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಮಾತ್ರ ನಾನು ನಿಮ್ಗೆ ಹೇಳ್ತಾ ಇರೋದು. ಎಕ್ಸ್ಪ್ಲನೇಷನ್ ನಿಮ್ಗೆ ನಿಮ್ಮ ಬುಕ್ಕಲ್ಲಿಯೂ ಉಂಟು, ಎಲ್ಲ ಕಡೆ ಉಂಟು, ಇಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ. ಸೊ ನೀವು ಅದನ್ನು ಜಸ್ಟ್ ಟಿಕ್ ಮಾಡಿಕೊಂಡು ಅದನ್ನು ಓದಿದ್ರೆ ಆಯ್ತು. ನೆಕ್ಸ್ಟ್ ಸ್ಕ್ಯಾಲರ್ ಚೈನ್. ಮತ್ತೊಂದು ಮಕ್ಕಳೇ 2 ಮಾರ್ಕ್ಸ್ ಕ್ವಶನ್ಸ್ ಅಂತ ಹೇಳಿದ್ರೆ ಅಟ್ ಲೀಸ್ಟ್ 2 ಸೆಂಟೆನ್ಸ್ ಇರಲೇಬೇಕು. ಕೆಲವು ಸಲ 1 ಸೆಂಟೆನ್ಸ್ ಇದ್ರೆ ಅದು 1 ಮಾರ್ಕ್ಸೇ ಸಿಕ್ಕುವಂಥದ್ದು. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಅಂತ ಹೇಳಿದ್ರೆ ನೀವು 2 ಸೆಂಟೆನ್ಸ್ ಬರೀಲೇಬೇಕು. ನೆಕ್ಸ್ಟ್ ಸ್ಟೇಟ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಯೂನಿಟಿ ಆಫ್ ಕಮಾಂಡ್ ಅಂಡ್ ಯೂನಿಟಿ ಆಫ್ ಡೈರೆಕ್ಷನ್. ತುಂಬಾ ಸಲ ಬಂದಿದೆ ಮಕ್ಕಳೇ ಇದು. ಯೂನಿಟಿ ಆಫ್ ಕಮಾಂಡ್ ಅಂದ್ರೆ ಏನು, ಯೂನಿಟಿ ಆಫ್ ಡೈರೆಕ್ಷನ್ ಅಂತ ಹೇಳಿ ಇಲ್ಲಿ ನಾನು ಹೇಳಿದ್ದೇನೆ. ಪ್ರಿವೆಂಟ್ ಡ್ಯುಯಲ್ subordinates, prevent overlapping the activities, it affects individual people, it affects entire organization. ಇಲ್ಲಿ ನೋಡಿ 2 ಸ್ಟ್ಯಾಂಡಿಂಗ್ ಪ್ಲಾನ್ಗೆ ಮೆನ್ಷನ್ ಎನಿ 2 ಸ್ಟ್ಯಾಂಡಿಂಗ್ ಪ್ಲಾನ್, ಪಾಲಿಸಿ, ಪ್ರೊಸೀಜರ್, ಮೆಥಡ್, ಬಜೆಟ್ ಅಂತದೆಲ್ಲ ಉಂಟು. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಪ್ಲಾನಿಂಗ್, ಇದನ್ನು ಕೂಡ ನೋಡ್ಕೊಳ್ಳಿ ಮಕ್ಕಳ. ಸ್ಟೇಟ್ ಎನಿ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್, what is policy, give some example. State any 2 limitations of planning, define organizing. ಅರ್ಥಾಯ್ತಾ? ಒಂದು ಕೋಆರ್ಡಿನೇಷನ್ ಓದಬೇಕು, ಮ್ಯಾನೇಜ್ಮೆಂಟ್, ಆರ್ಗನೈಸಿಂಗ್ ಮತ್ತೆ ಮಾರ್ಕೆಟಿಂಗ್ ಅಲ್ಲಿ ಕೂಡ ಬರ್ತದೆ. ಒಂದು ಡೆಫಿನೇಷನ್ ಉಂಟು. ಸ್ಟೇಟ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಫಂಕ್ಷನಲ್ ಅಂಡ್ ಡಿವಿಷನಲ್ ಸ್ಟ್ರಕ್ಚರ್. ಮತ್ತೆ ಗಿವ್ ದಿ ಮೀನಿಂಗ್ ಆಫ್ ಫಾರ್ಮಲ್ ಆರ್ಗನೈಸೇಷನ್. ಎಕ್ಸ್ಪ್ಲನೇಷನ್ ನಿಮಗೆ ಬೇಕು ಅಂತ ಅನಿಸುದಿಲ್ಲ, ಯಾಕೆಂತ ಹೇಳಿದ್ರೆ ಆಲ್ರೆಡಿ ಇದರ ಬಗ್ಗೆ ನೀವು ಡಿಸ್ಕಷನ್ ಮಾಡಿದ್ದೀರಿ, ನಿಮ್ಮ ಬುಕ್ಸ್ ಅಲ್ಲಿ ಕೂಡ ಉಂಟು. ಅರ್ಥ ಆಯ್ತಾ? ನೀವು ಜಸ್ಟ್ ಅದನ್ನು ಓದ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂದ್ರೆ ಏನು. ನೆಕ್ಸ್ಟ್ ಯಾವುದು, ಸ್ಟೇಟ್ ಎನಿ 2 ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಇದು ಯಾವತ್ತು ಬರ್ತದೆ, ಟ್ರಾನ್ಸ್ಫರ್ ಮತ್ತು ಪ್ರಮೋಷನ್. ಸ್ಟೇಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಏನಾಗ್ತದೆ, ದೇರ್ ವಿಲ್ ಬಿ ಲಿಮಿಟೆಡ್ ಚಾಯ್ಸ್ ಇರ್ತದೆ. ನಮ್ಮವರೇ ಆದ್ರೆ ನಾವು ಎಷ್ಟು ಜಾಸ್ತಿಯಾಗಿ ನಾವೇನ್ ಮಾಡೋದಿಲ್ಲ, ಚೆಕಿಂಗ್ ಮಾಡೋದಿಲ್ಲ, ಲಿಮಿಟೆಡ್ ಚಾಯ್ಸ್ ಇರ್ತದೆ, ಕಡಿಮೆ ಮೆಂಬರ್ ಸಿಗ್ತಾರೆ. ನಾಟ್ ಸೂಟೇಬಲ್ ಫಾರ್ ನ್ಯೂ ಆರ್ಗನೈಸೇಷನ್ಗೆ. ಅವರ ಟ್ಯಾಲೆಂಟ್ ಆಲ್ರೆಡಿ ನಾವು ನೋಡಿರ್ತೇವೆ, ಹೊಸ ಟ್ಯಾಲೆಂಟ್ ಬೇಕಂತ ಆದ್ರೆ ನೀವೇನ್ ಮಾಡಬೇಕು, ಎಕ್ಸ್ಟರ್ನಲ್ ಸೋರ್ಸಸ್ ಅನ್ನೇ ತಗೊಳ್ಬೇಕು. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ಎರಡೆರಡು ನೋಡ್ಕೊಂಡ್ರೆ ಸಾಕು. ವಾಟ್ ಈಸ್ ಲೀಡರ್ಶಿಪ್. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಲೀಡರ್ಶಿಪ್, ಆಟೋಕ್ರೆಟಿಕ್, ಡೆಮೋಕ್ರೆಟಿಕ್, ಲೇಸಿ ಫೇರ್ ಅಂತ ಉಂಟು. ನೇಮ್ ದಿ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಶನ್, ಸೆಂಡರ್, ರಿಸೀವರ್, ಮೆಸೇಜ್ ಅದೆಲ್ಲ ಯೂಸ್ ಮಾಡುವಂಥದ್ದು. ಗ್ರೇಪ್ ವೈನ್ ಕಮ್ಯುನಿಕೇಶನ್, ಇದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಇನ್ಫಾರ್ಮಲ್ ಕಮ್ಯುನಿಕೇಶನ್. ಯಾವುದೇ ರೀತಿಯ ಮೆಥಡ್ ಅನ್ನು ನಾವು ಫಾಲೋ ಮಾಡೋದಿಲ್ಲ ಕಮ್ಯುನಿಕೇಟ್ ಮಾಡುವಾಗ. ಟೇಕ್ಸ್ ವಿದೌಟ್ ಫಾಲೋವಿಂಗ್ ದಿ ಫಾರ್ಮಲ್ ಲೈನ್ ಆಫ್ ಕಮ್ಯುನಿಕೇಶನ್. ಯಾವುದೇ ಪ್ರೋಟೋಕಾಲ್ ಅನ್ನು ನಾವು ಫಾಲೋ ಮಾಡೋದಿಲ್ಲ, ಜಸ್ಟ್ ನಾವೇನ್ ಮಾಡ್ತೇವೆ, ಯಾರಲ್ಲಿ ಬೇಕಾದ್ರೂ ಕಮ್ಯುನಿಕೇಟ್ ಮಾಡಿಕೊಂಡು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ವಾಟ್ ಈಸ್ ಸೂಪರ್ವಿಷನ್. ಮೆನ್ಷನ್ ಎನಿ 2 ಫೀಚರ್ಸ್ ಆಫ್ ಮೋಟಿವೇಶನ್.
ಇದನ್ನು ನೋಡ್ಕೊಳ್ಳಿ. ಎನಿ ಟ್ವಿನ್ ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಪ್ಲಾನಿಂಗ್, ವೆರಿ ಇಂಪಾರ್ಟೆಂಟ್ ಇದು. ಟು ಎನ್ಶೂರ್ ದಿ ಅವೈಲಬಿಲಿಟಿ ಫಂಡ್ ವೆನ್ ಎವರ್ ದೀಸ್ ಆರ್ ರಿಕ್ವೈರ್ಡ್, ದಿ ಟು ಸಿ ದ್ಯಾಟ್ ದ ಫರ್ಮ್ ಡಸ್ ನಾಟ್ ರೈಸ್ ದಿ ರಿಸೋರ್ಸಸ್ ಅನ್ನೆಸೆಸರಿ. ಬೇಕಾಬಿಟ್ಟಿಯಾಗಿ ನಾವು ಫಂಡ್ ಅನ್ನು ರೈಸ್ ಮಾಡ್ಲಿಕ್ಕಿಲ್ಲ, ನಮಗೆ ಆದಂತ ಒಂದು ರಿಸ್ಟ್ರಿಕ್ಷನ್ಸ್ ಇದೆ. ಗಿವ್ ದ ಮೀನಿಂಗ್ ಆಫ್ ಟ್ರೇಡ್ ಆನ್ ಈಕ್ವಿಟಿ, ಗಿವ್ ಎನಿ ಟು ಎಕ್ಸಾಂಪಲ್ ಫಾರ್ ಕರೆಂಟ್ ಅಸೆಟ್. ಇದು ಪಕ್ಕಾ ಕ್ವಶನ್, ಕರೆಂಟ್ ಅಸೆಟ್ ನ ಒಂದು ಕ್ವಶನ್ಸ್ ಕೇಳ್ತಾರೆ, ಅಥವಾ ನಾನ್ ಕರೆಂಟ್ ಅಸೆಟ್ಸ್ ಅಂತ ಕೇಳಿ ಸಹ ಕೇಳಬಹುದು, ಅಥವಾ ಫಿಕ್ಸ್ಡ್ ಅಸೆಟ್ಸ್ ಅಂತ ಕೇಳಬಹುದು. ನೀವು ನೋಡ್ಕೊಳ್ಬೇಕು ಕರೆಕ್ಟ್ ಆಗಿ ಯಾವುದು ಕೇಳಿದ್ದಾರೆ ಅಂತ. ನೆಕ್ಸ್ಟ್, ವಾಟ್ ಈಸ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್, ಓಕೆ, ಅಂಡ್ ಗಿವ್ ಸಮ್ ಎಕ್ಸಾಂಪಲ್. ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರ್ ಆಗುವುದು, ಫ್ಯಾಕ್ಟರಿಯಲ್ಲಿ ಆಗುವಂತಹ ಪ್ರಾಡಕ್ಟಿಗೆ ನಾವು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತ ಹೇಳ್ತೇವೆ. ದ ಪ್ರಾಡಕ್ಟ್ ವಿಚ್ ಆರ್ ಯೂಸ್ಡ್ ಆಸ್ ಇನ್ಪುಟ್ ಇನ್ ಪ್ರೊಡ್ಯೂಸಿಂಗ್ ದಿ ಅದರ್ ಪ್ರಾಡಕ್ಟ್, ಅಂದ್ರೆ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ ಇಂಟು ಫಿನಿಶ್ ಪ್ರಾಡಕ್ಟ್ ಮಾಡ್ತೇವಲ್ಲ, ಆ ಪ್ರೊಸೀಜರ್ಗೆ ನಾವೇನ್ ಹೇಳ್ತೇವೆ, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಅಲ್ಲಿ ರಾ ಮೆಟೀರಿಯಲ್ ಇರ್ತದೆ, ಇಂಜಿನ್ ಇರ್ತದೆ, ರೂಬ್ಲಿಕೆಂಟ್ ಇರ್ತದೆ, ಮೆಷಿನ್ ಇರ್ತದೆ, ಟೂಲ್ಸ್ ಇರ್ತದೆ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಡ್ವರ್ಟೈಸ್ಮೆಂಟ್, ಸ್ಟೇಟ್ ದಿ ಡಿಸ್ಟಿಂಗ್ವಿಶ್ ಫೀಚರ್ಸ್ ಆಫ್ ಅಡ್ವರ್ಟೈಸ್ಮೆಂಟ್. ಪೇಯ್ಡ್ ಫಾರ್ಮ್ ಅಡ್ವರ್ಟೈಸ್ಮೆಂಟ್ ಉಂಟು, ಇಂಪರ್ಸನಾಲಿಟಿ ಅಡ್ವರ್ಟೈಸ್ಮೆಂಟ್ ಉಂಟು. 2 levels of packaging, primary level, secondary level. 2 features of personal selling, personal form, development of relationship. State any 2 unfair trade practices. ಯಾವುದು, ಬ್ಲ್ಯಾಕ್ ಮಾರ್ಕೆಟಿಂಗ್ ಆಗಿರ್ಬೋದು, ಹರ್ಡಿಂಗ್ ಆಗಿರ್ಬೋದು, ಅಡಲ್ಟ್ರೇಷನ್ ಆಗಿರ್ಬೋದು, ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಅಥವಾ ತಪ್ಪಾಗಿ ಅಡ್ವರ್ಟೈಸ್ಮೆಂಟ್ ಕೊಡುವುದಾಗಿರ್ಬೋದು. ಇದೆಲ್ಲ ಏನಾಗ್ತದೆ, ಕನ್ಸ್ಯೂಮರ್ ಅನ್ನು ನಾವು ದಾರಿ ತಪ್ಪಿಸುವಂಥದ್ದು. ಇದು ಮಾಡಬಾರ್ದು ನಾವು. ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ನೋಡಿ ಹೋಗ್ಲೇಬೇಕು ಮಕ್ಕಳ, ಮೋಸ್ಟ್ ಇಂಪಾರ್ಟೆಂಟ್ 2 marks ಕ್ವಶನ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಟ್ ಕ್ವಶನ್ಸ್ ಗಳನ್ನು ಮಾಡ್ತೇನೆ, ಮತ್ತೆ MCQs, ಮೋಸ್ಟ್ ಇಂಪಾರ್ಟೆಂಟ್ MCQs ಯಾವುದಿದೆ ಅದನ್ನು ಮಾಡ್ತೇನೆ. ನೋಡಿ ಮಕ್ಕಳೇ, ಎಂಡ್ ವರೆಗೆ ನೋಡಿ, ಇದು ನಿಮ್ಗೋಸ್ಕರನೇ ಮಾಡ್ತಾ ಇರುವಂತದ್ದು. ಸೊ ನಿಮ್ಗೆ ಯೂಸ್ ಆಗ್ಲಿ, ಬಿಸ್ನೆಸ್ ಸ್ಟಡಿಯಲ್ಲಿ ನೀವು ಔಟ್ ಆಫ್ ಔಟ್ ತೆಗಿಬೇಕಂತ ಇಂಟೆನ್ಷನ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ, ನಿಮ್ಗೋಸ್ಕರ ಈ ವಿಡಿಯೋವನ್ನು ರೆಡಿ ಮಾಡಿದ್ದೇನೆ. ಸೊ ದಯವಿಟ್ಟು ಈ 2 marks ಕ್ವಶನ್ಸ್ ಅನ್ನು ಓದಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ, ಬೇರೆ ಸಬ್ಜೆಕ್ಟ್ನ ವಿಡಿಯೋಗಳನ್ನು ಕೂಡ ನಾನು ನಿಮಗೋಸ್ಕರ ರೆಡಿ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ಇದನ್ನು ನೋಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.